ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಇನ್ನು ವಿಧಾನಸಭಾ ಚುನಾವಣೆಗೆ 2 ವರ್ಷಗಳ ಬಾಕಿ ಇದೆ. 2028ಕ್ಕೆ ವಿಧಾನಸಭಾ ಚುನಾವಣೆ, ಇದಿನ್ನು 2026ರ ಆರಂಭ, ಇನ್ನೂ 2 ವರ್ಷ ಬಾಕಿ ಇದ್ದು ಕೂಡ ಈಗಲೇ ಸಿಎಂ ಯಾರಾಗ್ತಾರೆ, ಸಿಎಂ ಯಾರಾಗಬೇಕು ಅನ್ನುವಂಥ ಒಂದು ಚರ್ಚೆ ಶುರುವಾಗ್ಬಿಟ್ಟಿದೆ. ಹಲವಾರು ನಾಯಕರು ನಾನು ಸಿಎಂ ಆಗ್ತೀನಿ, ಇವ್ರಾಗ್ತಾರೆ, ಅವ್ರಾಗ್ತಾರೆ, ಇವ್ರು ಆಗಲ್ಲ, ಅವ್ರಾಗಲ್ಲ, ಅವ್ರ ಅಪ್ನಾಣೆ ಅವ್ರಾಗಲ್ಲ, ಇವ್ರ ಅಪ್ನಾಣೆ ಇವ್ರಾಗಲ್ಲ ಅನ್ನುವಂಥ ಮಾತುಕತೆಗಳು, ಆ ವಾದ ಪ್ರತಿವಾದಗಳು ಮತ್ತು ಮಾತಿನಗೆ ಎದುರೇಟು ಮಾತುಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಗೊಂದಲ ಮತ್ತು ನಗೆಪಾಟ್ಲಿಗೂ ಕೂಡ ಈಡಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಹೇಳಕ್ ಹೊರಟಿರೋದು, ಇವ್ರ ಅಪ್ನಾಣೆ ಇವ್ರು ಯಾರು ಸಿಎಂ ಆಗಲ್ಲ ಅನ್ನೋದು. ಅಂದ್ರೆ ಯಾರ್ಯಾರು ಈ ಒಂದು ವಿಚಾರದಲ್ಲಿ ಸಿಎಂ ಆಗಬೇಕು ಅನ್ನುವಂಥ ವಿಚಾರದಲ್ಲಿದ್ದಾರೋ ಅವರು ಬಹುತೇಕ ಉರಪ್ನಾಣೆ ಇವ್ರು ಸಿಎಂ ಆಗಲ್ಲ ಅನ್ನುವಂಥದ್ದು. ಏನಾಯ್ತು, ಯಾಕೆ ಈ ಚರ್ಚೆ ಹುಟ್ಕೊಳ್ತು ಅಂತಂದ್ರೆ, ಈಗ ಕಳೆದ 2-3 ದಿನಗಳಿಂದಲೇ ನೋಡಿ, ಸ್ವತಃ ಏನು JDS ಸಮಾವೇಶ ಈ 24ಕ್ಕೆ ನಡೆಯಿತು, ಅಲ್ಲಿಂದ ಸ್ವತಃ ಮಾಜಿ ಸಿಎಂ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ಟರು. ಪಕ್ಷವನ್ನ ಅಧಿಕಾರಕ್ಕೆ ತರೋದು ನನ್ನ ಆದ್ಯ ಕರ್ತವ್ಯ, ಮತ್ತು ನಾನು ನಮ್ಮಪ್ಪನಿಗಾಗಿ, ನಮ್ಮಪ್ಪನ ಆಸೆಯಂತೆ ಮತ್ತೆ ಮುಖ್ಯಮಂತ್ರಿ ಆಗಬೇಕಂತಿದ್ದೀನಿ, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯನ್ನು ಕೂಡ ಅವರು ವ್ಯಕ್ತಪಡಿಸ್ಬಿಟ್ರು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿದ್ದರಾಮಯ್ಯನವರು, ಹಾಲಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಅವರೊಂದು ಮಾತು ಲೇವಡಿಯನ್ನ ಮಾಡಿದ್ರು, ಇವ್ರ ಅಪ್ನಾಣೆ ಇವರು ಸಿಎಂ ಆಗಲ್ಲ. ಯಾಕಂತಂದ್ರೆ ಈಗಾಗಲೇ 17 ಸ್ಥಾನ ಇರೋರು, ನಾವು 140 ಗೆದ್ದಿದ್ದೀವಿ, 17 ಬರೀ MLA ಸೀಟ್ಗಳನ್ನ ಇಟ್ಕೊಂಡು ಎಲ್ಲಾದ್ರೂ ಸಿಎಂ ಆಗಕ್ಕೆ ಆಗತ್ತೇನ್ರಿ? ಸಾಧ್ಯನೇ ಇಲ್ಲ. ಹಗಲ್ ಕನಸು ಕಾಣ್ತಿದ್ದಾರೆ ಯಾರು HD ಕುಮಾರಸ್ವಾಮಿ ಅವರು. ಹಾಗಾಗಿ ಅಸಾಧ್ಯ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸಿದ್ರು, ಏನ್ ಗೊತ್ತಾ, ಒಂದು ವೇಳೆ ಬಿಜೆಪಿ ಮತ್ತು JDS ಮೈತ್ರಿ ಪಕ್ಷಕ್ಕೆ ಗೆಲುವು ಸಿಕ್ಕರು, ಬಹುಮತ ಬಂದ್ರು, ಬಿಜೆಪಿಯವರು ಇವ್ರನ್ನ ಅಷ್ಟು ಈಸಿಯಾಗಿ ಸಿಎಂ ಆಗ್ಲಿಕ್ಕೆ ಬಿಟ್ಟು ಬಿಡ್ತಾರಾ? ಈಗಾಗಲೇ 2 ಬಾರಿ ಆಗಿರ್ತಕ್ಕಂಥವ್ರನ್ನ ನಮ್ಮನ್ನೂ ಒಂದ್ಸಲ ಬಳಸ್ಕೊಂಡು ಸಿಎಂ ಆದ್ರು, ಬಿಜೆಪಿಯವ್ರನ್ನೂ ಒಂದ್ಸಲ ಬಳಸ್ಕೊಂಡು ಸಿಎಂ ಆದ್ರು. ಇಂಥವ್ರನ್ನ ಮತ್ತೆ ಬಿಜೆಪಿಯವರು ಬಿಡ್ತಾರಾ? ಬಿಡೋದಿಲ್ಲ. ಇದು ಆಗದ ಮಾತು. ನಾನೇ ಸಿಎಂ ಆಗ್ತೀನಿ ಅನ್ನುವಂಥ ಒಂದು ಮಾತನ್ನ, ಅಂದ್ರೆ ನಮ್ಮ ಪಕ್ಷ ಬರುತ್ತೆ, ನಮ್ಮ ಪಕ್ಷ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೋ ಅವರೇ ಸಿಎಂ ಆಗ್ತಾರೆ ಅನ್ನುವಂಥ ಮಾತನ್ನ ಹೇಳಿಬಿಟ್ರು. ಅದರ ಅರ್ಥ ಮತ್ತೊಮ್ಮೆ ನಾನು ಕೂಡ ರೆಡಿ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಹೌದೌದು, ಸಿದ್ದರಾಮಯ್ಯನವರು ಹಂಗೆ ಹೇಳಿ, ಇವ್ರು ಹಿಂಗೆ ಹೇಳಿದ್ರು. 2018ರಲ್ಲೂ ಕೂಡ ಅವ್ರ ಅಪ್ನಾಣೆ HD ಕುಮಾರಸ್ವಾಮಿ ಸಿಎಂ ಆಗಲ್ಲ ಅಂತಂದು ಹೇಳಿದ್ರು ತಾನೆ. ಆಮೇಲೆ ಏನಾಯ್ತು ಕತೆ? ಅದೇ ಕಾಂಗ್ರೆಸ್ನವರು, ಅದೇ ಸಿದ್ದರಾಮಯ್ಯ ನಮ್ಮ ಮನೆ ಬಾಗ್ಲಿಗೆ ಬಂದು ನೀವೇ ಸಿಎಂ ಆಗ್ರಪ್ಪ ಅಂತಂದೇಳಿ ತಟ್ಟೆಯಲ್ಲಿ ತಾಂಬೂಲ ತೆಗೆದುಕೊಂಡು ಬಂದು ನಮ್ಗೆ ಕೊಟ್ಟು ಸಿಎಂ ಮಾಡಿದ್ರು. ಆಗ್ಲಿಲ್ವಾ? ಅವ್ರು ಹಂಗೆ ಹೇಳ್ತಾನೆ ಇರಲಿ ಸಿದ್ದರಾಮಯ್ಯನವರು, ಅದು ನಮಗೆ ಒಳ್ಳೆಯದೇ. ಯಾಕಂದ್ರೆ 2018ರಲ್ಲಿ ಏನಾಗಿತ್ತೋ ಅದೇ 10 ವರ್ಷದ ನಂತರ 2028ರಲ್ಲಿ ಮತ್ತೆ ಪುನರಾವರ್ತನೆ ಆಗುತ್ತೆ, ನಾನು ಸಿಎಂ ಆಗ್ತೀನಿ ಅನ್ನುವಂಥ ಮಾತನ್ನ ಹೇಳ್ಬಿಟ್ರು. ಹೀಗೆ ಸಿಎಂ ಕುರ್ಚಿ ಗಲಾಟೆ ನಡೀತಾ ಅದಕ್ಕೆ ಎಂಟ್ರಿ ಪಡ್ಕೊಂಡವ್ರು ಯಾರು ಗೊತ್ತಾ? BZ ಜಮೀರ್ ಅಹಮದ್ ಖಾನ್ ಅವರು. ಅವ್ರೇನ್ ಹೇಳಿದ್ರು, ಸಾಧ್ಯನೇ ಇಲ್ಲ ಕುಮಾರಸ್ವಾಮಿ ಸಿಎಂ ಆಗ್ಲಿಕ್ಕೆ, ಅದೊಂದು ಕುಟುಂಬದ ಪಕ್ಷ, ಕುಟುಂಬ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಪಕ್ಷ, ಸಾಧ್ಯ ಇಲ್ಲ. ಯಾಕಂದ್ರೆ 2004ರಲ್ಲೂ ಕುಮಾರಸ್ವಾಮಿ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ರು, 2008ರಲ್ಲೂ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ರು, 2013ರಲ್ಲೂ ಸಿಎಂ ಆಗ್ತೀನಿ ಅಂತ ಹೇಳಿದ್ರು, ಈಗ 2023ರಲ್ಲೂ ಕೂಡ ನಾನೇ ಸಿಎಂ ಆಗ್ತೀನಿ ಅಂತಂದು ಹೇಳಿದ್ರು. ಹಾಗಾಗಿ ಅವ್ರು ಆಗಲ್ಲ. 2028ಕ್ಕೆ ಕೂಡ ಅವ್ರು ಆಗಲ್ಲ. ಅವರು ಬರೀ ಕುಟುಂಬ ರಾಜಕಾರಣ ಮಾಡ್ತಾರೆ. ಅದಲ್ಲದೆ ಒಂದು ಕುಮಾರಸ್ವಾಮಿ ಅವರಿಗೆ ನಾನು ಸಿಎಂ ಆಗ್ತೀನಿ ಅನ್ನೋ ಹೇಳ್ಕೊಂಡು ಓಡಾಡುವಂಥ ಚಟ ಇದೆ, ಅದೊಂದು ಚಟ, ಬಾಯಿ ಚಪಲ ಅವರಿಗೆ ಅನ್ನುವಂಥ ಮಾತನ್ನು ಕೂಡ ಜಮೀರ್ ಅಹಮದ್ ಹೇಳ್ಬಿಟ್ರು. ಆದ್ರೆ ಅವ್ರು 2018ರ ಮಾತು ನೆನಪಿಸ್ಕೊಳ್ಳಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು, ಕುಮಾರಸ್ವಾಮಿಗಳು ಆದ್ರು, ಅದು ಬೇರೆ ವಿಚಾರ. ಆದ್ರೆ 2004ರಿಂದ ಹಿಡಿದು 2023ರವರೆಗೂ ಅವ್ರು ಸಿಎಂ ಆಗ್ಲಿಲ್ಲ.
ಯಾವ ಚುನಾವಣೆಯಲ್ಲೂ ಕೂಡ 2018 ಬಿಟ್ಟು ಮತ್ತೆ 28ರಲ್ಲೂ ಆಗಲ್ಲ ಅಂತ ಹೇಳಿದ್ರು. ಇದಕ್ಕೆ ಮತ್ತೊಬ್ರು ಎಂಟ್ರಿ ತಗೊಂಡ್ರು. ಯಾರು? ನಮ್ಮ ಮಾಜಿ ನಮ್ಮ ಹಾಲಿ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು. ಅವ್ರೇನ್ ಹೇಳಿದ್ರು, ಅಲ್ಲ HD ಕುಮಾರಸ್ವಾಮಿ ಅವರು ಅಪ್ಪನಿಗೋಸ್ಕರ ನಾನು CM ಆಗ್ತೀನಿ ಅಂತಂದು ಹೇಳ್ತಿದಾರಲ್ಲ, ಯಾರಾದ್ರೂ ಅಪ್ಪನಿಗೋಸ್ಕರ CM ಆಗ್ತಾರೇನ್ರಿ? ಅಪ್ಪನಾಸೆ ಪೂರೈಸಕ್ಕೆ CM ಆಗ್ತೀನಿ ಅಂತಂದು ಹೇಳ್ತಾರಲ್ಲ, ಇದು ಎಂತ ನಗಪಾಟ್ಲು? ಇದಕ್ಕೆ ಹೇಳೋದು ಕುಟುಂಬ ರಾಜಕಾರಣ ಅಂತಂದ ಹೇಳಿ. ಯಾರಾದ್ರೂ ಆಗಲಿ ಚುನಾಯಿತ ಪ್ರತಿನಿಧಿ CM ಆಗೋದು ಅಪ್ಪನಿಗೋಸ್ಕರ ಅಲ್ಲ, ಜನಗಳಿಗೋಸ್ಕರ ಅನ್ನುವಂತ ಒಂದು ತಿವಿದು ಬಿಟ್ರು ಅವ್ರಿಗೆ, HD ಕುಮಾರಸ್ವಾಮಿ ಅವ್ರಿಗೆ, DK ಶಿವಕುಮಾರ್. ಅದರ ಅರ್ಥ ಏನು ಅಂತಂದ್ರೆ, HD ಕುಮಾರಸ್ವಾಮಿ ಅಪ್ಪನಿಗೋಸ್ಕರ ಆಗ್ತೀನಿ, ನಮ್ಮ ತಂದೆ HD ದೇವೇಗೌಡ ಅವರ ಕನಸನ್ನು ಈಡೇರಿಸೋದಕ್ಕೆ ನಾನು ಆಗ್ತೀನಿ, ಕೊನೆ ಆಸೆಯನ್ನು ಈಡೇರಿಸೋದಕ್ಕೆ ನಾನು ಆಗ್ತೀನಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರೆ, ನಾನು ಹಾಗಾಗೋದಿಲ್ಲ, ನಾನು ಜನಗಳಿಗೋಸ್ಕರ ಆಗ್ತೀನಿ ಅನ್ನುವಂಥ ಅರ್ಥದಲ್ಲಿ ಇವ್ರು ಹೇಳ್ಬಿಟ್ರು. ಯಾರು? DK ಶಿವಕುಮಾರ್ ಅವರು ತಿವಿದ್ರು. ಅವರು ಈ CM ಕುರ್ಚಿಯ ಕಿತ್ತಾಟಕ್ಕೆ ಬಂದ್ಬಿಟ್ರು ಅಲ್ವಾ. ಇದಾದ ನಂತರ ನಮ್ಮ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಏನು ಕಡಿಮೆ ಇಲ್ಲ ಅಂತಂದೇಳಿ ಈಗಾಗಲೇ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟು ತಮ್ಮನ್ನು ತಾವು ಘೋಷಿಸ್ಕೊಂಡು ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದೇನು, ನಾನು JCB ಪಕ್ಷವನ್ನು ಕಟ್ತೀನಿ, JCB ಪಕ್ಷ ಕಟ್ಟಿ ನಮ್ಮ ಪಕ್ಷವೇ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ, ಆ ಅಧಿಕಾರಕ್ಕೆ ಬಂದು ನಾವು ಅಧಿಕಾರ ಹಿಡಿತೀವಿ ಮತ್ತು ನಮ್ಮ ಪಕ್ಷದ CM ಅಭ್ಯರ್ಥಿ ನಾನೇ ಅನ್ನುವಂಥ ಒಂದು ಮಾತನ್ನ ಯತ್ನಾಳ್ ಅವರು ಹೇಳ್ಬಿಟ್ರು. ಯಾಕೋ ಅವ್ರು ಸೈಲೆಂಟ್ ಆಗಿದ್ದಾರೆ, ಆದ್ರೆ ಅವರು ಕೂಡ ಘೋಷಣೆಗಳನ್ನ ಕೊಟ್ಬಿಟ್ರು. ಏನಾಗ್ತಾ ಇದೆ ಹಾಗಾದ್ರೆ ಪರಿಸ್ಥಿತಿ? ಹಿಂಗಾದ್ರೆ ಒಂದು ಮಾತು ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಈ ಒಂದು ಇನ್ನಷ್ಟು ಜನ ಏನು ಬಿಜೆಪಿಯ ಬಂಡಾಯ ಶಾಸಕರಿದಾರಲ್ಲ, ಒಂದಷ್ಟು ಜನ ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರರು, BP ಹರೀಶು, ಕುಮಾರ್ ಗೋವಿಂದು, ಕುಮಾರ್ ಬಂಗಾರಪ್ಪ, ಇವರೆಲ್ಲ ಸೇರ್ಕೊಂಡು ಒಂದು ಮಾತನ್ನ ಹೇಳಿದ್ರು. ಅವ್ರ ಬಾಣ ಯಾವ ಕಡೆಗೆ? BY ವಿಜೇಂದ್ರ ಕಡೆಗೆ. BY ವಿಜೇಂದ್ರ ಅವ್ರ ಅಪ್ಪಣ ಈ ಬಾರಿ CM ಆಗಲ್ಲ, ಯಾಕಂತಂದ್ರೆ ನಾವು CM ಆಗಕ್ಕೆ ಬಿಡಲ್ಲ ಅನ್ನೋಂಥ ಮಾತನ್ನ ಈ ಬಂಡಾಯಗಾರರದ ಮಾತು. ಏನಾಗ್ತಾ ಇದೆ? ಇವರೆಲ್ಲರೂ ಸೇರ್ಕೊಂಡು ನೀನಾಗಲ್ಲ ನಾನಾಗ್ತೀನಿ, ನಾನಾಗಲ್ಲ ನೀನಾಗ್ತೀಯ, ಅವನಾಗಲ್ಲ ಇವನಾಗಲ್ಲ ಅನ್ನೋಂಥ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದರ ಅರ್ಥ ಏನು? ಕರ್ನಾಟಕದ ಜನ ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರು ಆಗ್ತಾರೆ ಹೊರತು, ನನ್ನ ಪ್ರಕಾರ ಇವ್ರು ಹೇಳ್ಕೊಂಡು ತಿರ್ಗೋರು ಯಾರೂ ಕೂಡ CM ಆಗಲ್ಲ, ಇವ್ರಪ್ಪನಾಣೆ ಇವ್ರು ಯಾರು ಆಗಲ್ಲ ಅನ್ನುವಂಥ ಮಾತನ್ನ ಕನ್ನಡದ ಮತದಾರರು ಮಾತಾಡ್ಕೊಳ್ತಿದ್ದಾರೆ. ಇದೆಲ್ಲದಕ್ಕೂ ಒಂದು ಕಿರೀಟಕ್ಕೆ ಸೋನೆಪೆ ಸುಹಾಗ ಅಂತ ಹೇಳ್ತಾರಲ್ಲ, ಕಿರೀಟಕ್ಕೆ ಮಣಿ ಇಟ್ಟಂತೆ ಇದೇ HD ದೇವೇಗೌಡರ ಒಂದು ಹೇಳಿಕೆಯನ್ನ ನಾನು ನಿಮಗೆ ನೆನಪಿಸ್ತೀನಿ. 2019ರ ಚುನಾವಣೆಯಲ್ಲಿ ಎರಡನೇ ಬಾರಿ ಪ್ರಧಾನಿ ಅಭ್ಯರ್ಥಿಯಾಗಿ ಮುಂಚೂಣಿಯಲ್ಲಿದ್ದ ನರೇಂದ್ರ ಮೋದಿ ಅವರಿಗೆ HD ದೇವೇಗೌಡರು ಏನ್ ಹೇಳಿದ್ರು? ಇವ್ರು ಇದಾರಲ್ಲ, ಯಾರು ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೆ ಪ್ರಧಾನಿ ಆಗಲ್ಲ, ಅವ್ರು ಪ್ರಧಾನಿ ಆದ್ರೆ ನಾನು ದೇಶನ ಬಿಟ್ಟು ಹೋಗ್ತೀನಿ ಅನ್ನೋಂಥ ಮಾತನ್ನ ಹೇಳಿದ್ರು. ಬಿಟ್ಟು ಹೋದ್ರ? ಇಲ್ಲ. ಅದೇ HD ದೇವೇಗೌಡ ಅವರು ಈಗ ಅದೇ ನರೇಂದ್ರ ಮೋದಿ ಅವರ ಜಪ ಮಾಡ್ತಿದ್ದಾರೆ, ಹೊಗಳ್ತಿದ್ದಾರೆ, ಅವರಿಗೆ ಉಘೆ ಅಂತಿದ್ದಾರೆ ಅಂತ ಇವತ್ತಿನ ವಾಸ್ತವ ಅಲ್ವಾ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ರಾಜಕಾರಣಿಗಳೆಲ್ಲರೂ ಕೂಡ ಒಬ್ಬರ ಮೇಲೆ ಈ ರೀತಿ ಹೇಳ್ಕೊಂಡು ಮಾತಿಗೆ ಬೆಲೆ ಇಲ್ಲದೆ ಇರತಕ್ಕಂಥ, ತೂಕ ಇಲ್ಲದೆ ಇರತಕ್ಕಂಥ ಮಾತುಗಳನ್ನ ಆಡುವಂಥವ್ರು ಎಲ್ಲರೂ ಕೂಡ ಅಧಿಕಾರದ ಆಸೆ ಇಟ್ಕೊಂಡಿರ್ತಕ್ಕಂಥವ್ರೆ ಮತ್ತು ಎಲ್ಲರೂ ಕೂಡ ಅವಕಾಶವಾದಿ ರಾಜಕಾರಣವನ್ನ ಮಾಡುವಂಥವ್ರೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಹಾಗಾಗಿ ಇವ್ರನ್ನೆಲ್ಲ ನೋಡಿ ಕರ್ನಾಟಕದ ಮತದಾರರು, ಪ್ರಜ್ಞಾವಂತ ಮತದಾರರು ನಗಾಡ್ತಿದ್ದಾರೆ, ಆದ್ರೆ ಈ ರಾಜಕಾರಣಿಗಳಿಗೆ ಗೊತ್ತಾಗ್ತಿಲ್ಲ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ರಾಜಕಾರಣಿಗಳು ಅವ್ರ ಅಪ್ಪನಾಣೆ ಅವ್ರು CM ಆಗಲ್ಲ, ಅವ್ರ ಅಪ್ಪನಾಣೆ ಇವ್ರು CM ಆಗಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತಕ್ಕಂಥದ್ದು ಹಿಂದಿನ ಒಂದು ವ್ಯಂಗ್ಯ ಇದೆಯಲ್ಲ, ಅದು ಈ ರಾಜಕಾರಣಿಗಳಿಗೆ ಗೊತ್ತಾದರೆ ಸಾಕು ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋದನ್ನ ಹಿಂದಿನ ಒಂದು ಏನು ಒಳನೋಟ ಮತ್ತು ಒಳಸುಳಿ ಒಳಮರ್ಮ ಇದೆ ಅದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.